ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಎಲ್ಲರಿಗೂ ಹರ್ಷ ತರಲಿ, ಎಲ್ಲರೂ ಖುಷಿ ಖುಷಿಯಾಗಿರಿ, ಎಲ್ಲ ಒಳ್ಳೆಯದಾಗಲಿ. 2024 ನನ್ನ ಲೈಫ್ನಲ್ಲಿ ತುಂಬ ಚೇಂಜಸ್ ತಂದಿದೆ. ಮೊದಲನೇದಾಗಿ ನಿಯರ್ಲಿ 40 ಕಿಲೋಸ್ ಆಫ್ ವೆಯ್ಟ್ ಲಾಸ್ ಆದೆ. ಯೂಟ್ಯೂಬ್ ರೀಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನನ್ನನ್ನು ನಾನು ಲವ್ ಮಾಡೋಕ್ಕೆ ಶುರು ಮಾಡಿದೆ. ಸೆಲ್ಫ್ ಲವ್ ಇಂಪಾರ್ಟೆನ್ಸ್ ತಿಳ್ಕೊಂಡೆ. ತುಂಬ ಅಡ್ವೆಂಚರಸ್ ಆಗಿತ್ತು. ಹೋಪ್ 2025 ಕೂಡ ಇಷ್ಟೇ ಅಡ್ವೆಂಚರಸ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಅಂತ. ಮೊದಲನೇದಾಗಿ ನನ್ನ ಫೇವ್ರೆಟ್ ಗಾಡ್ ಆಂಜನೇಯ ತಂದೆ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸಿ, ಅಲ್ಲಿಂದ ಅಕ್ಕ ಮಗಳು ನೇಲ್ ಆರ್ಟ್ ಟೂಲ್ಸ್ ಕೇಳ್ತಾ ಇದ್ಲು. ಸೊ ನ್ಯೂ ಇಯರ್ ಗಿಫ್ಟ್ ಅಂತ ಅವಳಿಗೆ ಅದನ್ನು ತೊಗೊಂಡು ಬಾಬಾ ಮಂದಿರ್ಗೆ ಹೋದೆ. ಬಾಬಾ ಮಂದಿರಲ್ಲಿ ಎವ್ರಿ ಇಯರ್ ನಾನು ಅಭಿಷೇಕಕ್ಕೆ ಕೊಡ್ತೀನಿ, ಬಟ್ ಈ ಇಯರ್ ಮಿಸ್ ಆಯಿತು. ಬಟ್ ಬಾಬಾ ಬ್ಲೆಸ್ಸಿಂಗ್ಸ್ ನನಗೆ ಅಭಿಷೇಕಕ್ಕೆ ಕೊಡ್ದಿರಾನೆ ಅವ್ರ ಪ್ರಸಾದ ಸಿಕ್ತು. ಸಿಕ್ಕಾಪಟ್ಟೆ ಪಾಸಿಟಿವ್ ಅನ್ನಿಸ್ತು. ನೆಕ್ಸ್ಟ್ ಮುದ್ಲಿಯಾರ್ಸ್ ರೆಸ್ಟೋರೆಂಟ್ನಲ್ಲಿ ಫ್ಯಾಮ್ಲಿ ಜೊತೆ ಲಂಚ್ ಮುಗಿಸಿ ಕಾಕ್ಸ್ಟೌನಲ್ಲಿ ನ್ಯೂ ಇಯರ್ಗೆ ಅಂತ ಫೇರ್ ಹಾಕಿದ್ರು. ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನೇನಿದೆ ಅಂತ ನೋಡಿ ಲೈಟಾಗಿ ಶಾಪಿಂಗ್ ಮಾಡಿ ಮನೆ ರೀಚ್ ಆದೆ. ಈವ್ನಿಂಗ್ ಕಾಫಿ ಕುಡಿತಾ ನನ್ನ ನೆಕ್ಸ್ಟ್ 1 ಇಯರ್ ಹೇಗಿರಬೇಕು ಅಂತ ಪ್ಲ್ಯಾನರ್ನಲ್ಲಿ ಪ್ಲ್ಯಾನ್ ಮಾಡಿ ಡೇ ಕಂಪ್ಲೀಟ್ ಮಾಡಿದೆ.